ಮೋದಿಗೆ ವೋಟ್ ಮಾಡಿದ್ದು ಯಾರು? ಕೆಲ ಜನಾಂಗದ ಜಾಸ್ತಿ ಮತ ಪಡೆದ ಮೋದಿ. ಯಾವ ಸರ್ವೆ ಹೇಳುತ್ತಿದೆ? ಪಿಎಂ ನರೇಂದ್ರ ಮೋದಿಯವರಿಗೆ ಕೆಲ ಜನಾಂಗದ ಮತಗಳು ಜಾಸ್ತಿ ಬಿದ್ದಿವೆ ಎಂದು ಸರ್ವೆಗಳು ಹೇಳ್ತಾ ಇವೆ. ಯಾವ ಸರ್ವೆಗಳವು? ನಿಜಕ್ಕೂ ಆ ಒಂದು ಪರ್ಟಿಕ್ಯುಲರ್ ಜನಾಂಗದ ಜನತೆ ಅವರು ವೋಟ್ ಹಾಕಿದೆಯಾ? ಯಾವ್ಯಾವ ಜನತೆ ಮತ್ತೆ ಯಾರ್ಯಾರು ಅವ್ರ ಮತ ಹಾಕಿದ್ದಾರೆ ಸರ್ವೆ ಮುಖಾಂತರ ತಿಳಿದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಆ ಚಾನಲ್ ಸರ್ವೆ ಯಾರದು ನೋಡ್ಕೊಂಡ್ ಬರೋಣ ಬನ್ನಿ. ನಿಜಕ್ಕೂ ಮೋದಿ ಪರ ವೋಟ್ ಮಾಡಿದ್ದಾರಾ ಈ ಕಮ್ಯುನಿಟಿ ಜನತೆ? ಎಲ್ಲ ಸರ್ವೆ ಹೇಳುತ್ತಿರುವ ಮಾತು ಏನು? ಹೌದು, ನಿಜಕ್ಕೂ ಮೋದಿ ಪರ ವೋಟ್ ಮಾಡಿದ್ದಾರ ಒಬಿಸಿ ಮತ್ತು ಹಿಂದುಳಿದ ವರ್ಗ ಎಂದು ಒಂದು ಚಾನೆಲ್ ಅದರ ಒಂದು ಸರ್ವೆಯಲ್ಲಿ ಹೇಳ್ತಾ ಇದೆ. ಮತ್ತು ಎಷ್ಟು ಮತ ಗಳಿಸಿಕೊಂಡಿದ್ದಾರೆ ಪಿಎಂ ಮೋದಿ ಎಂದು ನೀವೇ ನೋಡಿ. ಆಜ್ ತಕ್ ಎಕ್ಸಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ಒಬಿಸಿಗಳು ಪ್ರಧಾನಿ ನರೇಂದ್ರ ಮೋದಿ ಪರವಾಗಿ ಮತ ಹಾಕಿದ್ದಾರಂತೆ. ಹೌದು, ಸರಿಯಾಗಿಯೇ ಕೇಳಿದ್ದೀರಿ. ಪಿಎಂ ನರೇಂದ್ರ ಮೋದಿ ಪರ ವೋಟ್ ಹಾಕಿದವರ ಲಿಸ್ಟ್ ಇಲ್ಲಿದೆ, ನೀವೇ ನೋಡಿ. ಒಬಿಸಿ ಅವರು ಬಿಜೆಪಿಗೆ 58% ಮತ ನೀಡಿದ್ರೆ ಕಾಂಗ್ರೆಸ್ಗೆ 30% ಮತ ನೀಡಿದ್ದಾರೆ ಎಂದು ಈ ಒಂದು ಸರ್ವೆ ಹೇಳುತ್ತೆ. ಮುಸ್ಲಿಮ್ಸ್ ಬಿಜೆಪಿಗೆ 6% ವೋಟ್ ಹಾಕಿದ್ದಾರೆ ಮತ್ತು 76% ಕಾಂಗ್ರೆಸ್ ಹಾಕಿದ್ದಾರೆ. ಅದೇ ರೀತಿ ಎಫ್ಸಿಸ್ ಅಂದ್ರೆ ಬಿಜೆಪಿಗೆ 64% ಮತ್ತು ಕಾಂಗ್ರೆಸ್ಗೆ 24% ಹಾಕಿದ್ದಾರೆ. ಎಸ್ಟಿಸ್ 48% ಮತ್ತು 40% ಕಾಂಗ್ರೆಸ್ ಹಾಕಿದ್ದಾರೆ. ಎಸ್ಸಿಸ್ ಬಿಜೆಪಿಗೆ 40% ಮತ್ತು ಕಾಂಗ್ರೆಸ್ಗೆ 43% ಮತವನ್ನ ನೀಡಿದ್ದಾರೆ. ಮತ್ತಿನ್ನು ಜೆಂಡರ್ ವೈಸ್ ಅಂದ್ರೆ ಮೆನ್ ಎಷ್ಟು ಹಾಕಿದ್ದಾರೆ, ವುಮೆನ್ ಎಷ್ಟು ಹಾಕಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ಮೆನ್ಸ್ ಬಿಜೆಪಿಗೆ 46% ಮತ ನೀಡಿದ್ರೆ ಅದೇ ರೀತಿ ಕಾಂಗ್ರೆಸ್ಗೆ 40% ಮತವನ್ನ ನೀಡಿದ್ದಾರೆ. ಅದೇ ರೀತಿ 48% ಬಿಜೆಪಿಗೆ ವುಮೆನ್ಸ್ ವೋಟ್ ಅಂದ್ರೆ ಮಹಿಳೆಯರು ಮತ ನೀಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ಗೆ 38% ಮತವನ್ನ ನೀಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಜನಾಂಗವಾರು ಮತ ವಿಭಜನೆ ಆಗಿದೆ ಎಂದು. ಇದು ಎಕ್ಸಿಟ್ ಪೋಲು, ಇಟ್ಸ್ ನಾಟ್ ಏನಂತೀರ ನೀವು ಫೇರ್ ಅಂಡ್ ಫ್ಯಾಕ್ಟ್ ಫಿಗರ್ಸ್ ಅಲ್ಲ ಇವು. ಇದೊಂದು ಎಕ್ಸಿಟ್ ಪೋಲು. ಎಕ್ಸಿಟ್ ಪೋಲ್ ನಲ್ಲಿ ಯಾರಿಗೆ ಎಷ್ಟು ಮತ ಬೀಳಬಹುದು ಎಂದು ಊಹೆ ಮಾಡಲಾಗ್ತಾ ಇದೆ. ಸೊ ಈ ಊಹೆ ಮಾಡುವುದರಲ್ಲಿ ಆಲ್ಮೋಸ್ಟ್ ಆಲ್ ಬಿಜೆಪಿಗೆ ಜಾಸ್ತಿ ಮತ ಸಿಕ್ಕಿವೆ ಎಂಬ ಏನಂತೀರ ನೀವು ಸಂಖ್ಯಾವಾರಗಳು ಕಂಡು ಬರ್ತಾ ಇವೆ. ಆದರೂ ಕೂಡ ಕಳೆದ 15 ವರ್ಷಗಳಿಂದ ಈ ಎಕ್ಸಿಟ್ ಪೋಲ್ಗಳು ಜಾಸ್ತಿ ಏನಂತೀರ ನೀವು ಸುಳ್ಳುಗಳಾಗಿಯೇ ಪರಿವರ್ತನೆ ಆಗಿವೆ. ಈ ಬಾರಿ ಈ ಒಂದು ಎಕ್ಸಿಟ್ ಪೋಲ್ ಏನು ಆಗುತ್ತೆ, ಸೊ ಇದನ್ನ ನಾವು ಕಾಯ್ದು ನೋಡಬೇಕು. ಯಾವಾಗಿನವರೆಗೂ ಅಂತಂದರೆ ಜೂನ್ 4ರವರೆಗೂ, ಅಲ್ಲಿ ಮಟ್ಟ ನಾವು ಕಾಯ್ದು ನೋಡೋಣ. ಮತ್ತು ನೀವು ಯಾರು ಗೆಲ್ಬೋದು ಅಂತ ಪ್ರೆಡಿಕ್ಟ್ ಮಾಡಬಹುದು. ಕಮೆಂಟ್ ಬಾಕ್ಸು ನಿಮಗೋಸ್ಕರ ಓಪನ್ ಇದೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ.